ದೆಹಲಿಯ ಗದ್ದುಗೆಯನ್ನ ಏರಿದ್ಯಾರು? ಯಾರು ಏರ್ತಾರೆ ಅಂತ ಇಲ್ಲಿಯವರೆಗೂ ಹೇಳ್ತಾ ಇದ್ವಿ, ಆದ್ರೆ ಈಗ ಯಾರು ಏರಿದ್ರು ಅನ್ನುವಂತ ಹೇಳುವ ಸಮಯ ಬಂದಿದೆ. ಬಿಜೆಪಿ ಕೊನೆಗೂ ಕೂಡ 27 ವರ್ಷಗಳ ಬಳಿಕ ದೆಹಲಿಯ ಗದ್ದುಗೆಯನ್ನ ತನ್ನ ಬಳಿ ಹಿಡಿದುಕೊಂಡು ಕೂತ್ಕೊಂಡಿದೆ. ದೆಹಲಿಯ ಅಖಾಡದಲ್ಲಿ ಬಹಳ ದೊಡ್ಡ ಮಟ್ಟದ ಪೈಪೋಟಿ ಕಾಣಿಸಿಕೊಳ್ತಾ ಇದ್ದಿದ್ದು ಆಮ್ ಆದ್ಮಿ ಪಕ್ಷ ಹಾಗೂ ಬಿಜೆಪಿಯ ನಡುವೆ. ಕಳೆದ 10 ವರ್ಷಗಳಿಂದಲೂ ಕೂಡ ಎಷ್ಟೇ ಕಸರತ್ತನ್ನ ಮಾಡಿದ್ರು ಕೂಡ ಬಿಜೆಪಿಗೆ ಕೇಂದ್ರವನ್ನ ಹಿಡ್ಕೊಳ್ಳೋಕ್ಕಾಯ್ತು, ಆದ್ರೆ ದೆಹಲಿಯನ್ನ ಹಿಡ್ಕೊಳ್ಳೋಕ್ಕಾಗಿರಲಿಲ್ಲ. ಬಹಳ ಪ್ರಯತ್ನ ಪಟ್ಟಿದ್ರು. ಈ ಬಾರಿ ಅದರಲ್ಲಿ ಯಶಸ್ವಿಯಾದ ಆಮ್ ಆದ್ಮಿ ಪಕ್ಷದ ಹ್ಯಾಟ್ರಿಕ್ ಕನಸು ನುಚ್ಚು ನೂರಾಯ್ತು. ಆದ್ರೆ ಕಾಂಗ್ರೆಸ್ಗೆ ಹ್ಯಾಟ್ರಿಕ್ ಅಂತೂ ಸಿಕ್ತು. ಏನು ಹ್ಯಾಟ್ರಿಕ್? ಡಕೌಟ್ 0. ಹ್ಯಾಟ್ರಿಕ್ ಗೆಲುವನ್ನು ಕಂಡಂತ ಕಾಂಗ್ರೆಸ್ ಹ್ಯಾಟ್ರಿಕ್ ಆಗಿ ಸೋಲನ್ನು ಕಂಡಿದೆ, ಅದು ಕೂಡ 0 ಸ್ಥಾನಗಳನ್ನ ಪಡೆದುಕೊಳ್ಳುವ ಮೂಲಕ. ಹೀಗಿರುವಂತಹ ಸಂದರ್ಭದಲ್ಲಿ ದೆಹಲಿಯ ಈ ಗದ್ದುಗೆ ಏರೋಕೆ ಕಾರಣೀಕರ್ತರಾದಂತಹ ದೆಹಲಿಯ ಜನ ಯಾವ ರೀತಿಯಾಗಿ ಇದರಲ್ಲಿ ನೋಡಿದ್ರು ಅಂತ ಹೇಳಿ, ಏನ್ ಮಾಡಿದ್ರು ಹಾಗಿದ್ದಾಗ ದೆಹಲಿಯ ಜನ ಯಾವ ರೀತಿಯಾಗಿ ಇದರಲ್ಲಿ ಬಿಜೆಪಿಯನ್ನ ನೋಡಿದ್ರು, ಆಮ್ ಆದ್ಮಿ ಪಕ್ಷವನ್ನ ನೋಡಿದ್ರು, ಕಾಂಗ್ರೆಸ್ ಅನ್ನ ಯಾಕೆ ನೋಡ್ಲಿಲ್ಲ? ಬಟ್ ಕಾಂಗ್ರೆಸ್ ಖುಷಿ ಪಡಬೇಕಾಗಿರುವಂತ ವಿಚಾರ ಏನು ಅಂತಂದ್ರೆ ಸಮಾಧಾನ. ಅದು ವೋಟ್ ಶೇರ್ ಅನ್ನ ಜಾಸ್ತಿ ಮಾಡಿದೆ. ಎಷ್ಟು ವೋಟ್ ಶೇರ್ ಅನ್ನ ಜಾಸ್ತಿ ಮಾಡಿಕೊಂಡಿದೆ? ಘಟಾನುಘಟಿ ನಾಯಕರೇ ಸೋಲುವಂತ ಪರಿಸ್ಥಿತಿ ನಿರ್ಮಾಣವಾಗಿದ್ದು ದೆಹಲಿಯಲ್ಲಿ. ಯಾರೆಲ್ಲ ಸೋತು? ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ, ಮಂತ್ರಿಗಳು ಮಖಾಡೆ ಮಲ್ಕೊಂಡು ಹೋದ್ರು. 2 ಚುನಾವಣೆಯಲ್ಲಿ ಅಭೂತಪೂರ್ವವಾದಂತ ಗೆಲುವನ್ನ ಕಂಡಂತ ಆಮ್ ಆದ್ಮಿ ಪಕ್ಷ 67, 70ರಲ್ಲಿ 67 ಸ್ಥಾನ, ಒಂದು ಸಲ 62 ಸ್ಥಾನ, ಇನ್ನೊಂದು ಸಲ ಗೆಲುವನ್ನ ಕಂಡಿದ್ರು ಸಹ ಈ ಬಾರಿ 22ಕ್ಕೆ ಹೋಗಿ ನಿಂತ್ಕೊಳ್ಳುವಂತ ಪರಿಸ್ಥಿತಿಗೆ ಯಾಕೆ ಹೋಯ್ತು ಅನ್ನುವಂಥದ್ರ ಡಿಟೇಲ್ ಆಗಿರುವಂತ ವರದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ದೆಹಲಿ ಪೊಲಿಟಿಕಲ್ ಲೀಗ್ ಬಿಜೆಪಿ ಚಾಂಪಿಯನ್ಸ್. ದೆಹಲಿಯಲ್ಲಿ ಮಕ್ಕಾಡೆ ಮಲಗಿದೆ ಆಮ್ ಆದ್ಮಿ ಪಕ್ಷ, ಬಿಜೆಪಿ ಕಮಲ ಅರಳಿದೆ. 27 ವರ್ಷಗಳ ಬಳಿಕ ದೆಹಲಿ ಗದ್ದುಗೆಯನ್ನ ಬಿಜೆಪಿ ಏರಿರೋದು. 1993ರ ನಂತರ ಕಾಂಗ್ರೆಸ್ ಡಕೌಟ್, ಅದು ಹ್ಯಾಟ್ರಿಕ್ ಡಕೌಟ್. ಸೋಲುಂಡ ಆಪ್ನ ಘಟಾನುಘಟಿ ನಾಯಕರು. ಪರ್ವೇಶ್ ವರ್ಮಾ ವಿರುದ್ಧ ಕೇಜ್ರಿವಾಲ್ಗೆ ಮುಖಭಂಗವಾಗಿ ಹೋಗಿದೆ. 4,000 ಮತಗಳ ಅಂತರದಿಂದ ಸೋತಿದ್ದಾರೆ ಕೇಜ್ರಿವಾಲ್. 48 ಕ್ಷೇತ್ರಗಳಲ್ಲಿ ಬಿಜೆಪಿ, 22ರಲ್ಲಿ ಆಮ್ ಆದ್ಮಿ ಪಕ್ಷ ಗೆಲುವನ್ನ ಕಂಡಿದೆ. ಕಾಂಗ್ರೆಸ್ ಹ್ಯಾಟ್ರಿಕ್ ಶೂನ್ಯವನ್ನ ಸಂಪಾದನೆ ಮಾಡಿರೋದು. ಬಿಜೆಪಿಯ ಕೈ ಹಿಡಿದಿದ್ದಾರೆ ಮತದಾರರು. ಬಿಜೆಪಿಯ ಕೈ ಹಿಡಿಯಕ್ಕೆ ಏನ್ ಸಾಧ್ಯ ಆಯ್ತು? ಆಪ್ನ ಕೈ ಬಿಡೋಕ್ ಏನ್ ಸಾಧ್ಯ ಆಯ್ತು? ಅಷ್ಟೊಂದು ವಿಶ್ವಾಸವನ್ನ ದೆಹಲಿಯ ಜನ ಇಟ್ಟಂತ ಸಂದರ್ಭದಲ್ಲಿ ಅಷ್ಟೊಂದು ಸೀಟ್ಗಳನ್ನ ಕೊಟ್ಟು ಅವರನ್ನ ಗೆಲ್ಲಿಸಿದಾಗಲೂ ಸಹ ಯಾವ ವಿಚಾರಗಳು ದೆಹಲಿಯ ಜನರಿಗೆ ನೋವನ್ನ ಉಂಟು ಮಾಡುತ್ತೆ? ಅಷ್ಟೊಂದು ಮಗಾಡೆ ಮಲ್ಗಳು ರೀತಿಯಲ್ಲಿ ಜನ ತೀರ್ಮಾನವನ್ನ ಕೊಡ್ತಾರೆ ಅಂತಂದ್ರೆ ಅದಕ್ಕೆ ಕಾರಣ ಏನದಕ್ಕೆ ಕಾರಣ? ಇವೆಲ್ಲವನ್ನು ಕೂಡ ಈಗ ನಿಮ್ಮ ಮುಂದೆ ಹೇಳಬೇಕಾಗಿರುವಂತ ಅಗತ್ಯತೆ. ಒಟ್ಟು 48 ಸ್ಥಾನಗಳನ್ನ ಬಿಜೆಪಿ ಪಡ್ಕೊಂಡಿದ್ರೆ, 22 ಸ್ಥಾನಗಳನ್ನ ಆಮ್ ಆದ್ಮಿ ಪಕ್ಷ ಪಡ್ಕೊಂಡಿದ್ರೆ, ಕಾಂಗ್ರೆಸ್ 0 ಸ್ಥಾನವನ್ನ ಪಡ್ಕೊಂಡಿದೆ. ಹಾಗಿದ್ದಾಗ ಆಗಿರುವಂತ ಈ ಬೆಳವಣಿಗೆಯಲ್ಲಿ ಯಾವೆಲ್ಲ ಮ್ಯಾಟರ್ಗಳು ಬಂತು ನೋಡಿ. ಈ ರಾಜ್ಯದಲ್ಲೂ ಕೂಡ ಗ್ಯಾರಂಟಿ ವಿಚಾರ ಇದೆ, ಅದರ ಬುನಾದಿ ಹಾಕಿಕೊಟ್ಟಂಥದ್ದು ಆಮ್ ಆದ್ಮಿ ಪಕ್ಷ. ದೆಹಲಿಯಲ್ಲಿ ಶುರುವಾಯ್ತು ಫ್ರೀಬೀಸ್ಗಳ ವಿಚಾರ, ಅದು ಆಮ್ ಆದ್ಮಿ ಪಕ್ಷಕ್ಕೆ ಪ್ರಬಲವಾಗಿ ಗಟ್ಟಿ ಉರಕ್ಕೆ ಶುರುವಾಯಿತು. ಅದನ್ನ ಕಾಂಗ್ರೆಸ್ ಕೂಡ ಅಳವಡಿಸಿಕೊಳ್ತು, ರಾಜ್ಯದಲ್ಲೂ ಕೂಡ ಗೆಲುವನ್ನ ಕಂಡು. ಇವರಿಬ್ರು ಶುರು ಮಾಡಿದರೆ ನಮ್ಮ ಗತಿ ಏನಪ್ಪಾ ಅಂದ್ರೆ ಬಿಜೆಪಿನೂ ಶುರು ಮಾಡಿ ಒಂದಿಷ್ಟು ಎಕ್ಸ್ಟ್ರಾನೇ ಶುರು ಮಾಡಿ, ಅವ್ರು ಕೊಟ್ಟಂಥದ್ದನ್ನು ಕೊಡ್ತೀವಿ, ಜೊತೆಗೆ ನಮ್ಮದು ಇರಲಿ ಅಂತ ಆದ್ರು. ದೆಹಲಿ ವಾರ್ ಬಿಜೆಪಿಯೇ ಸ್ಟಾರ್, ಎಎಪಿ ಢಮಾರ್. ಬಿಜೆಪಿ ನಂಬಿದ್ದು 5 ಸ್ಟಾರ್, ಏನದು? ಎಎಪಿ ಸಿಂಗಲ್ ಸ್ಟಾರ್. ಯಾವುದದು? ಎಎಪಿ ಭ್ರಷ್ಟಾಚಾರ ಕ್ಯಾಂಪೇನ್, ಜಾತಿ ಸಮೀಕರಣದ ತಂತ್ರವನ್ನ ಅನುಸರಿಸಿದ್ರು. ಮೋದಿ ಟ್ಯಾಕ್ಸ್ ರಿಲ್ಯಾಕ್ಸ್, ಮಧ್ಯಮ ವರ್ಗ ಟಾರ್ಗೆಟ್. ಜಾತಿ ಸಮೀಕರಣ ಪ್ಲಸ್ ಅಭಿವೃದ್ಧಿ ತಂತ್ರ ವರ್ಕೌಟ್ ಆದಂಗೆ ಕಾಣಿಸ್ತಾ ಇದೆ. ದೆಹಲಿಯ ವಾರ್ನಲ್ಲಿ ಬಿಜೆಪಿಯ ಸ್ಟಾರ್ ಆಗಿದೆ, ಎಎಪಿ ಢಮಾರ್ ಆಗಿದೆ. ಬಿಜೆಪಿ ನಂಬಿದ್ದು 5 ಸ್ಟಾರ್ ಅನ್ನ, ಎಎಪಿ ಸಿಂಗಲ್ ಸ್ಟಾರ್ ಅನ್ನ ನಂಬಿಕೊಳ್ತು. ಆ 5 ಸ್ಟಾರ್ ಏನು ಅನ್ನುವಂಥದ್ದನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಎಎಪಿ ಭ್ರಷ್ಟಾಚಾರ ಕ್ಯಾಂಪೇನ್ ಅನ್ನ ಮಾಡ್ತಾ ಹೋದ್ರು, ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟರು, ಮಧ್ಯಮ ವರ್ಗವನ್ನು ಟಾರ್ಗೆಟ್ ಮಾಡಿದ್ರು. 40% ಮಧ್ಯಮ ವರ್ಗದವರು ಇರೋದು. ಸೊ ಹಾಗಾಗಿ ಇವೆಲ್ಲವೂ ಕೂಡ ಈಗ ಒಂದು ರೀತಿಯಾಗಿದೆ. ಇದಿಷ್ಟೇ ಅಲ್ಲ, ಇನ್ನು ಬಹುತೇಕ ಕೆಲವು ವಿಚಾರಗಳಿದಾವೆ. ದೆಹಲಿಯಲ್ಲಿ ಆಗಿರುವಂತ ಎಲ್ಲ ಬೆಳವಣಿಗೆಗಳು ಏನು ಅನ್ನುವಂಥದ್ರ ಇಂಚಿಂಚು ಡಿಟೇಲ್ ಆಗಿರುವಂತ ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ವಿಚಾರದಲ್ಲಿ ಯಾಕೆ ಇದು ಪ್ರಬಲವಾಗಿ ಇವರಿಗೆ ಪ್ಲಸ್ ಆಯ್ತು ಮೈನಸ್ ಆಯ್ತು ಅಂತ ಹೇಳಿ
ಕೇವಲ ಭ್ರಷ್ಟಾಚಾರ ವಿಚಾರ ಮಾತ್ರ ಬಂತ ಇಲ್ಲಿ? ನೋ, ಭ್ರಷ್ಟಾಚಾರ ಒಂದೇ ಬರಲಿ. ಬರೀ ಫ್ರೀ ಬೀಸ್ ಬಂತ? ಇಲ್ಲ, ಬರಲಿ. ಅದರ ಡೀಟೇಲ್ ಆಗಿ ಹೇಳ್ತೀವಿ ನೋಡಿ. 27 ವರ್ಷಗಳ ದೆಹಲಿಯ ಚುಕ್ಕಾಣಿಯನ್ನ ಬಿಜೆಪಿ ಹಿಡಿದುಕೊಳ್ತಾ ಇದೆ. 27 ವರ್ಷಗಳ ಬಳಿಕ 1993ರಲ್ಲಿ ಹಿಡಿದಿದ್ದೆ ಕೊನೆಗೆ. ಮದನ್ ಲಾಲ್ ಸಾರಥ್ಯದಲ್ಲಿ 49 ಸ್ಥಾನ ಗೆದ್ದು ಬೀಗಿತ್ತು. ಆ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಕ್ಕೆ ಈಗ ಸದ್ಯಕ್ಕಂತೂ ಆಗಿದೆ. ಯಾಕಂದ್ರೆ 48ರಲ್ಲಿ ದಾರಿ. 1993ರ ನಂತರ 48 ಸ್ಥಾನಗಳನ್ನು ಇವತ್ತು ಪಡ್ಕೊಂಡು, ಅಂದು ಕಾಂಗ್ರೆಸ್ ಆಪ್ ಅಬ್ಬರದಲ್ಲಿ ಕಮಲ ಮುದುಡಿ ಹೋಗಿತ್ತು. ಅವತ್ತಲ್ಲ, 2013, 2015, 2020ರಲ್ಲಿ ಅವತ್ತು ಆಪ್ ಇರಲಿಲ್ಲ, ಕಾಂಗ್ರೆಸ್ ಮಾತ್ರ ಆಯಿತು. ಈಗ 27 ವರ್ಷಗಳ ಬಳಿಕ ಬಿಜೆಪಿಗೆ ಮತ್ತೆ ಅಧಿಕಾರ ಸಿಕ್ಕಿದೆ. ಆಮ್ ಆದ್ಮಿ ಪಕ್ಷ ಹುಟ್ಕೊಂಡಿದ್ದಿದ್ದೇ 2010-11ರಲ್ಲಿ. ಕರಪ್ಷನ್ ವಿಚಾರದಲ್ಲಿ ದೊಡ್ಡ ಹೋರಾಟವನ್ನ ಮಾಡಕ್ಕೆ ಶುರು ಮಾಡಿದಾಗ 2014ರ ಲೋಕಸಭೆ ಚುನಾವಣೆಯಲ್ಲಿ 1 ಸೀಟನ್ನು ಸಹ ಆಮ್ ಆದ್ಮಿ ಪಕ್ಷ ಗೆದ್ದಿರಲಿಲ್ಲ. 2015ರ ವಿಧಾನಸಭೆಯಲ್ಲಿ ಮಾತ್ರ 70 ಸ್ಥಾನಗಳಲ್ಲಿ 67 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಅಭೂತಪೂರ್ವವಾದಂಥ ಗೆಲುವನ್ನ ಕಾಣುತ್ತೆ. ತದನಂತರ ಮತ್ತೆ ನೋಡಿ ಜನ ಹೇಗೆ ತೀರ್ಪನ್ನ ಕೊಟ್ಟರು ಅಂತೇಳಿ. 2019ರ ಲೋಕಸಭೆಯ ಚುನಾವಣೆಯಲ್ಲಿ ಮತ್ತೆ ಆಮ್ ಆದ್ಮಿ ಪಕ್ಷವನ್ನ ಜನ ತಿರಸ್ಕಾರ ಮಾಡಿ ಅಲ್ಲಿ ಬಿಜೆಪಿನೇ ಬೇಕು ಅಂತೇಳಿ ಬಿಜೆಪಿಯನ್ನು ಆಯ್ಕೆ ಮಾಡಿ, ಅಗೇನ್ 2020ಕ್ಕೆ ಬನ್ನಿ, ಮತ್ತೆ ಅಲ್ಲಿ 62 ಸ್ಥಾನಗಳನ್ನ ಆಮ್ ಆದ್ಮಿ ಪಕ್ಷಕ್ಕೆ ಕೊಡ್ತಾರೆ. ಲೋಕಸಭೆಯಲ್ಲಿ ನೀವಿರಬೇಕು, ವಿಧಾನಸಭೆಯಲ್ಲಿ ನೀವಿರಿ ಅಂತ ಹೇಳಿದ್ರು. ದಟ್ಸ್ ದ ಮ್ಯಾಂಡೇಟ್. ಜನ ಹೇಗೆ ತೀರ್ಪುಗಳನ್ನ ಕೊಡ್ತಾರೆ ಅಂತ. ಜನ ಅವ್ರು ಬೇಡ ಅಂದಿರ ತಿರಸ್ಕಾರ ಮಾಡಬೇಕು ಅಂದ್ರೆ ಮಕಾಡೆ ಮಲಗಿಸ್ಬಿಡ್ತಾರೆ. ಮೇಲಕ್ಕೆತ್ತಿ ಮೆರಿಬೇಕು ಅಂತಂದ್ರೆ ಆಮ್ ಆದ್ಮಿ ಪಕ್ಷದ ರೀತಿಯಲ್ಲಿ ಮೆರೆಸ್ತಾರೆ. 67 ಸ್ಥಾನಗಳನ್ನ ಕೊಟ್ಟು, 62 ಸ್ಥಾನಗಳನ್ನ ಕೊಟ್ಟು, ಹಿಂದೆಂದು ಕಂಡರಿಯದ ಕೇಳರಿಯದ ರೀತಿಯಲ್ಲಿ ದೆಹಲಿಯಲ್ಲಿ ಆಳ್ವಿಕೆಯನ್ನ ನಡೆಸುವ ರೀತಿಯಲ್ಲಿ ಅವರಿಗೆ ಸ್ಥಾನಗಳನ್ನ ಕೊಟ್ಟರು. ಆದ್ರೆ ಆಮ್ ಆದ್ಮಿ ಪಕ್ಷ ನಡೆದುಕೊಳ್ಳುವಂತ ರೀತಿ ಹೇಗೆ ಅನ್ನುವಂಥದ್ದು ವಿಶ್ಲೇಷಣೆಗೆ ಒಳಪಡುತ್ತೆ. ಸೋತಾಗ ಅನೇಕ ರೀತಿಯಾದಂತಹ ಟೀಕೆಗಳು, ಅನೇಕ ರೀತಿಯಾದಂತಹ ಆರೋಪಗಳು ಬರುತ್ತೆ. ಅವ್ರ ಮೇಲೆ, ಇವ್ರ ಮೇಲೆ, ಇದು ಅವ್ರ ಮೇಲೆ, ಅದರಿಂದ ಆಗೋಯ್ತು, ಇದರಿಂದ ಆಗೋಯ್ತು ಅಂತ ಹೇಳಿ ಬೇರೆ ಬೇರೆ ಇರುತ್ತೆ. ಗೆದ್ದಾಗ ಅದೆಲ್ಲ ಬರಲ್ಲ. ಗೆದ್ದಾಗ ಏನೇ ಇದ್ರೂ ಕೂಡ ಜನ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ ಅಂತ, ಎಲ್ಲ ಶಕ್ತಿಗಳು ಮುದುಡಿ ಹೋಯ್ತು ಅಂತ. ಸೋತಾಗ ಮಾತ್ರ ಆ ಶಕ್ತಿಗಳು ಅಬ್ಬರಿಸಿತ್ತು ಅಂತ. ಹಾಗಾಗಿ 27 ವರ್ಷದ ಬಳಿಕ ಬಿಜೆಪಿ ಗದ್ದುಗೆಯನ್ನು ಹಿಡ್ಕೊಳ್ಳೋಕೆ ಸಾಧ್ಯವಾಗಿದ್ದು ಯಾವ ಕಾರಣಕ್ಕೋಸ್ಕರ ಅನ್ನುವಂಥದ್ದರ ಡಿಟೇಲ್ ಆಗಿ ನಿಮಗೆ ಈ ಬುಲೆಟಿನ್ ನಲ್ಲಿ ಹೇಳ್ತಾ ಹೋಗ್ತೀನಿ. ಏನಾಯ್ತು ಅಲ್ಲಿ, ಯಾವ ರೀತಿಯಾಗಿ ಆಯ್ತು, ಆಮ್ ಆದ್ಮಿ ಪಕ್ಷ ಇಷ್ಟೊಂದು ಮಕಾಡೆ ಮಲಗೋಕ್ ಕಾರಣ ಆಗಿದ್ದೇನು, ಕಾಂಗ್ರೆಸ್ ಹೇಗೆ ಆಮ್ ಆದ್ಮಿ ಪಕ್ಷದ ಸ್ಥಾನಗಳನ್ನ ಕಿತ್ಕೊಳ್ಳೋಕೆ ಕಾರಣವಾಯಿತು ಅಂತ ಅದರ ಡೀಟೇಲ್ ಆಗಿ ನಿಮಗೆ ಕೊಡ್ತೀವಿ ನಾವು.